ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲೂ ನಕಲಿ ನೋಟ್ಗಳನ್ನು ಪತ್ತೆ ಮಾಡಬಹುದು. RBI ಪರಿಚಯಿಸಿದೆ ಹೊಸ ಅಪ್ಲಿಕೇಶನ್. ನೀವು ಮಾಡಬೇಕಾಗಿರುವುದು ಇಷ್ಟೇ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮ್ಮ ಫೋನ್ನ ಕ್ಯಾಮೆರಾ ಆನ್ ಮಾಡಿ ₹500 ನೋಟನ್ನು ಕ್ಯಾಮೆರಾಗೆ ತನ್ನಿ. ಈ ಆ್ಯಪ್ ಇದು ನಕಲಿ ಅಥವಾ ಅಸಲಿಯೋ ಎಂದು ನಿಮಗೆ ತಿಳಿಸುತ್ತದೆ. ವಿಷಯವೆಂದರೆ ಈ ಆ್ಯಪ್ ಕೆಲಸ ಮಾಡಲು ಇಂಟರ್ನೆಟ್ ಅಗತ್ಯವಿಲ್ಲ. ಇದು ಹರಿದ ಅಥವಾ ಕೊಳಕಾದ ನೋಟುಗಳನ್ನು ಸಹ ಪತ್ತೆ ಮಾಡುತ್ತದೆ. ಈ ಆ್ಯಪ್ ಯಾವುದು, ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬ ಈ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಪ್ರಸ್ತುತ ದಿನಗಳಲ್ಲಿ ನಕಲಿ ನೋಟುಗಳ ಹಾವಳಿ ಹೆಚ್ಚುತ್ತಿದೆ. ಸಾಮಾನ್ಯ ಜನರಿಗೆ ಅಸಲಿ ಮತ್ತು ನಕಲಿ ನೋಟುಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ತುಸು ಕಷ್ಟ. ಈ ಕಾರಣದಿಂದಾಗಿ ಸರ್ಕಾರವು CBI, ಸೆಬಿ ಮತ್ತು NIA ಯಂತಹ ಸಂಸ್ಥೆಗಳಿಗೆ ಎಚ್ಚರಿಕೆ ನೀಡಿದೆ. ಬಹಳಷ್ಟು ನಕಲಿ ₹500 ನೋಟುಗಳು ಪತ್ತೆಯಾಗಿವೆ. ಈ ನೋಟುಗಳು ಚಲಾವಣೆಯಲ್ಲಿವೆ ಮತ್ತು ಅವುಗಳನ್ನು ಹಿಡಿಯುವುದು ತುಂಬ ಕಷ್ಟಕರವಾಗಿತ್ತು. ಆದರೆ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇದ್ದರೆ ₹500 ನೋಟು ಅಸಲಿಯೇ ಎಂಬ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬಹುದು. RBI ಮನಿ ಆ್ಯಪ್. ನಕಲಿ ನೋಟುಗಳನ್ನು ಪತ್ತೆ ಹಚ್ಚಲು RBI ವಿಶೇಷ ಮೊಬೈಲ್ ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್ ಎಂದು ಹೆಸರಿಡಲಾಗಿದೆ. ಈ ಅಪ್ಲಿಕೇಶನ್ ಆಂಡ್ರಾಯ್ಡ್ ಮತ್ತು ಐಫೋನ್ ಎರಡರಲ್ಲೂ ಲಭ್ಯವಿದೆ. ಇದು ಬಳಸಲು ತುಂಬ ಸುಲಭ. ಈ ಆ್ಯಪ್ ಹರಿದ ನೋಟುಗಳು ಅಥವಾ ಕೊಳಕಾದ ನೋಟುಗಳನ್ನು ಸಹ ಪತ್ತೆ ಮಾಡುತ್ತದೆ. ಮೊದಲೇ ಹೇಳಿದಂತೆ ಈ ಅಪ್ಲಿಕೇಶನ್ ಬಳಸಲು ಇಂಟರ್ನೆಟ್ ಅಗತ್ಯವಿಲ್ಲ. ಗಾಂಧಿ ಫೋಟೋದ ಪಕ್ಕ ಈ ಮಾರ್ಕ್ ಇರುತ್ತದೆ. ಅಸಲಿ ಬ್ಯಾಂಕ್ ನೋಟ್ ವಿಶಿಷ್ಟ ಗುರುತಿನ ಚಿಹ್ನೆಯನ್ನು ಹೊಂದಿರುತ್ತದೆ. ಅಂದರೆ ಭದ್ರತಾ ದಾರ, ವಾಟರ್ ಮಾರ್ಕ್ಗಳು, ಬಣ್ಣ ಬದಲಾಯಿಸುವ ಶಾಯಿ ಇರುತ್ತದೆ. ನಿಮ್ಮ ಫೋನ್ನ ಕ್ಯಾಮೆರಾ ಮೂಲಕ ಈ ವೈಶಿಷ್ಟ್ಯಗಳನ್ನು ಗುರುತಿಸಬಹುದು. ₹500 ನೋಟಿನ ಮಧ್ಯದಲ್ಲಿ ಹೊಳೆಯುವ ಪಟ್ಟಿ ಇದ್ದು ಅದರ ಮೇಲೆ ಭಾರತ್ ಮತ್ತು RBI ಎಂಬ ಪದಗಳನ್ನು ಬರೆಯಲಾಗಿದೆ. ನೀವು ನೋಟನ್ನು ಸ್ವಲ್ಪ ಬಗ್ಗಿಸಿದಾಗ ಈ ರೇಖೆಯು ಬಣ್ಣವನ್ನು ಬದಲಾಯಿಸುತ್ತದೆ. ಜೊತೆಗೆ ಮಹಾತ್ಮ ಗಾಂಧಿಯವರ ಫೋಟೋದ ಪಕ್ಕದಲ್ಲಿ ವಾಟರ್ ಮಾರ್ಕ್ ಇರುತ್ತದೆ. ಇದು ಬೆಳಕಿನಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಗಾಂಧೀಜಿ ಕನ್ನಡಕದ ಬಳಿ ನೋಡಿ. ನೋಟುಗಳ ಮೇಲಿನ ಕೆಲವು ಪದಗಳನ್ನು ಬಹಳ ಸೂಕ್ಷ್ಮ ಅಕ್ಷರಗಳಲ್ಲಿ ಮುದ್ರಿಸಲಾಗುತ್ತದೆ. ಇದನ್ನು ಮೈಕ್ರೋ ಲೆಟರಿಂಗ್ ಎಂದು ಕರೆಯಲಾಗುತ್ತದೆ. ಇವುಗಳನ್ನು ಹೆಚ್ಚಾಗಿ ನಕಲಿ ನೋಟ್ಗಳಲ್ಲಿ ಸರಿಯಾಗಿ ತಯಾರಿಸಲಾಗುವುದಿಲ್ಲ. ನಿಮ್ಮ ಮೊಬೈಲ್ ಕ್ಯಾಮೆರಾವನ್ನು ಝೂಮ್ ಮೋಡ್ನಲ್ಲಿರಿಸಿ ನೋಟಿನ ಭಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರ ಕನ್ನಡಕದ ಬಳಿ ಅಥವಾ ಸಂಖ್ಯೆಗಳ ಸುತ್ತಲೂ ನೋಡಬೇಕು. ಇಲ್ಲಿ RBI, ಭಾರತ್ ಮತ್ತು ₹500 ನಂಥ ಪದಗಳನ್ನು ಸಣ್ಣ ಅಕ್ಷರಗಳನ್ನು ಮುದ್ರಿಸಲಾಗಿದೆ. ಇವು ಸ್ಪಷ್ಟವಾಗಿ ಗೋಚರಿಸಿದರೆ ಆ ನೋಟುಗಳು ಅಸಲಿಯಾಗಿರುತ್ತದೆ. ನಿಮ್ಮ ಫೋನ್ನ ಟಾರ್ಚ್ನೊಂದಿಗೆ UV ಪರೀಕ್ಷೆಯನ್ನು ಮಾಡಿ. ಇದಲ್ಲದೆ ನಿಮ್ಮ ಫೋನ್ನ ಬ್ಯಾಟರಿ ಬೆಳಕಿನೊಂದಿಗೆ ಒಂದು ಸಣ್ಣ UV ಪರೀಕ್ಷೆಯನ್ನು ಸಹ ಮಾಡಬಹುದು. ಪಾರದರ್ಶಕ ನೀಲಿ ಅಥವಾ ನೇರಳೆ ಪ್ಲಾಸ್ಟಿಕ್ ತುಂಡನ್ನು ತೆಗೆದುಕೊಂಡು ಅದನ್ನು ಫ್ಲ್ಯಾಶ್ ಮೇಲೆ ಇಡಬೇಕು. ಆಗ ಈ UV ಬೆಳಕನ್ನು ನೋಟಿನ ಮೇಲೆ ಬರುವಂತೆ ಮಾಡಿ. ಅಸಲಿ ನೋಟ್ಗಳ ಮೇಲಿನ ಸಂಖ್ಯೆಗಳು ಮತ್ತು ದಾರಗಳು ಮಸುಕಾದ ನೀಲಿ ಅಥವಾ ಹಸಿರು ಬೆಳಕಿನಲ್ಲಿ ಗೋಚರಿಸುತ್ತದೆ. ಒಟ್ಟಾರೆ ತಂತ್ರಜ್ಞಾನದ ಸಹಾಯದಿಂದ ನೀವು ನಕಲಿ ನೋಟುಗಳನ್ನು ಪತ್ತೆ ಮಾಡಬಹುದು. ನೀವು ಮಾಡಬೇಕಾಗಿರುವುದು ಸ್ವಲ್ಪ ಗಮನ ಹರಿಸಿ ಮತ್ತು ನಿಮ್ಮ ಮೊಬೈಲನ್ನು ಸರಿಯಾಗಿ ಬಳಸಬೇಕು. ಭಾರತದಲ್ಲಿ ಬ್ಯಾಂಕ್ ಖಾತೆಗಳ ಮೂಲಕ ನಡೆಯುವ ಹಣಕಾಸು ವಹಿವಾಟುಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಕಟ್ಟುನಿಟ್ಟಿನ ನಿಗಾ ಇರಿಸಿದೆ. 2025ರ ಆದಾಯ ತೆರಿಗೆ ಕಾಯ್ದೆಯಡಿ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳಲ್ಲಿ ನಗದು ಠೇವಣಿ ಮತ್ತು ಹಿಂಪಡೆಯುವಿಕೆಗೆ ಸಂಬಂಧಿಸಿದಂತೆ ಕೆಲವು ನಿರ್ದಿಷ್ಟ ಮಿತಿಗಳು ಮತ್ತು ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಈ ನಿಯಮಗಳು ಕಪ್ಪು ಹಣ, ತೆರಿಗೆ ವಂಚನೆ ಮತ್ತು ಅಕ್ರಮ ವಹಿವಾಟುಗಳನ್ನು ತಡೆಗಟ್ಟುವ ಗುರಿಯನ್ನು ಹೊಂದಿವೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಉಳಿತಾಯ ಖಾತೆಯಲ್ಲಿ ನಗದು ಠೇವಣಿ ಮಿತಿ. 2025ರ ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ ಒಂದು ಹಣಕಾಸು ವರ್ಷದಲ್ಲಿ ಒಬ್ಬ ವ್ಯಕ್ತಿಯ ಉಳಿತಾಯ ಖಾತೆಯಲ್ಲಿ ₹10 ಲಕ್ಷ ಹೆಚ್ಚಿನ ನಗದು ಠೇವಣಿಯಾದರೆ ಬ್ಯಾಂಕುಗಳು ಈ ವಹಿವಾಟಿನ ವಿವರವನ್ನು ಆದಾಯ ತೆರಿಗೆ ಇಲಾಖೆಗೆ ವರದಿ ಮಾಡುತ್ತವೆ. ಚಾಲ್ತಿ ಖಾತೆಗಳಿಗೆ ಈ ಮಿತಿ $50 ಲಕ್ಷವಾಗಿದೆ. ಈ ವರದಿಯನ್ನು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 114B ಅಡಿಯಲ್ಲಿ ಸಲ್ಲಿಸಲಾಗುತ್ತದೆ. ಒಂದು ದಿನದ ಠೇವಣಿ ಮಿತಿ. ಒಂದೇ ದಿನದಲ್ಲಿ ₹50,000 ಹೆಚ್ಚು ನಗದು ಠೇವಣಿ ಮಾಡಿದರೆ ಪ್ಯಾನ್ ಕಾರ್ಡ್ ವಿವರಗಳನ್ನು ಕಡ್ಡಾಯವಾಗಿ ನೀಡಬೇಕು. ಪ್ಯಾನ್ ಕಾರ್ಡ್ ಇಲ್ಲದಿದ್ದರೆ ಫಾರ್ಮ್ 60 ಅಥವಾ ಫಾರ್ಮ್ 61 ಸಲ್ಲಿಸಬೇಕು. ಈ ನಿಯಮವು ಒಂದೇ ಬ್ಯಾಂಕ್ನ ವಿವಿಧ ಶಾಖೆಗಳಿಗೆ ಅಥವಾ ಬೇರೆ ಬೇರೆ ಬ್ಯಾಂಕುಗಳಿಗೆ ಒಟ್ಟಾರೆಯಾಗಿ ಅನ್ವಯವಾಗುತ್ತದೆ. ಹೆಚ್ಚುವರಿ ಮಾಹಿತಿ.
ಒಂದು ವರ್ಷದಲ್ಲಿ 10 ಲಕ್ಷ ರೂಪಾಯಿಗಿಂತ ಕಡಿಮೆ ಠೇವಣಿಗಳಾದರೂ ಒಂದೇ ದಿನದಲ್ಲಿ ಅನೇಕ ಸಣ್ಣ ವಹಿವಾಟುಗಳ ಮೂಲಕ ದೊಡ್ಡ ಮೊತ್ತವನ್ನು ಠೇವಣಿ ಮಾಡಿದರೆ ಆದಾಯ ತೆರಿಗೆ ಇಲಾಖೆ ಶಂಕೆಯಿಂದ ಪರಿಶೀಲನೆಗೆ ಒಳಪಡಿಸಬಹುದು. ಉದಾಹರಣೆಗೆ ಒಂದೇ ದಿನದಲ್ಲಿ 20,000 ರೂಪಾಯಿ ರೀತಿಯ 10 ವಹಿವಾಟುಗಳನ್ನು ಮಾಡಿದರೆ ಒಟ್ಟು 2 ಲಕ್ಷವಾಗುತ್ತದೆ. ಇದನ್ನು ಇಲಾಖೆ ಗಮನಿಸಬಹುದು. ನಗದು ಹಿಂಪಡೆಯುವಿಕೆ ಮಿತಿ ಮತ್ತು TDS. ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆಯಿಂದ ಒಂದು ಹಣಕಾಸು ವರ್ಷದಲ್ಲಿ 1 ಕೋಟಿಗಿಂತ ಹೆಚ್ಚು ನಗದು ಹಿಂಪಡೆದರೆ ಆ ಮೊತ್ತದ ಮೇಲೆ 2% TDS ಕಡಿತಗೊಳ್ಳುತ್ತದೆ. ಈ TDS ತೆರಿಗೆಯಾಗಿದ್ದು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವಾಗ ಇದನ್ನು ಕ್ರೆಡಿಟ್ ಆಗಿ ತೆಗೆದುಕೊಳ್ಳಬಹುದು. ವಿಶೇಷ ಸಂದರ್ಭ: ಕಳೆದ 3 ವರ್ಷಗಳಿಂದ ITR ಸಲ್ಲಿಸಿದವರಿಗೆ 20 ಲಕ್ಷಕ್ಕಿಂತ ಹೆಚ್ಚು ಹಿಂಪಡೆದರೆ 2% TDS, 1 ಕೋಟಿಗಿಂತ ಹೆಚ್ಚು ಹಿಂಪಡೆದರೆ 5% TDS. ಈ TDS ಕಡಿತವು ಸೆಕ್ಷನ್ 194N ಅಡಿಯಲ್ಲಿ ಜಾರಿಯಲ್ಲಿದೆ. ಉದಾಹರಣೆ: ನೀವು 1.5 ಕೋಟಿ ನಗದು ಹಿಂಪಡೆದರೆ 3 ಲಕ್ಷ ರೂಪಾಯಿ TDS ಕಡಿತಗೊಳ್ಳುತ್ತದೆ. ಆದರೆ ITR ಸಲ್ಲಿಸುವಾಗ ಈ 3 ಲಕ್ಷವನ್ನು ನಿಮ್ಮ ತೆರಿಗೆಯಿಂದ ಸರಿಹೊಂದಿಸಬಹುದು ಅಥವಾ ರೀಫಂಡ್ ಪಡೆಯಬಹುದು. ಹೆಚ್ಚುವರಿ ಮಾಹಿತಿ: ಹಿರಿಯ ನಾಗರಿಕರಿಗೆ ಕೆಲವು ಬ್ಯಾಂಕುಗಳಲ್ಲಿ TDS ಮಿತಿಯನ್ನು ವಿನಾಯಿತಿ ಇರಬಹುದು. ಆದರೆ ಇದು ಬ್ಯಾಂಕ್ನ ನೀತಿಗಳನ್ನು ಅವಲಂಬಿಸಿರುತ್ತದೆ. ಇದನ್ನು ಸ್ಪಷ್ಟಪಡಿಸಿಕೊಳ್ಳಲು ಬ್ಯಾಂಕ್ನೊಂದಿಗೆ ಸಂಪರ್ಕಿಸುವುದು ಒಳ್ಳೆಯದು. ಸೆಕ್ಷನ್ 269 ST ದೊಡ್ಡ ನಗದು ವಹಿವಾಟಿನ ದಂಡ. ಸೆಕ್ಷನ್ 269 ST ಅಡಿಯಲ್ಲಿ ಒಬ್ಬ ವ್ಯಕ್ತಿಯು ಒಂದೇ ದಿನದಲ್ಲಿ ಒಬ್ಬರಿಂದ 2 ಲಕ್ಷಕ್ಕಿಂತ ಹೆಚ್ಚಿನ ನಗದು ವಹಿವಾಟು ಮಾಡಿದರೆ ಆ ಮೊತ್ತಕ್ಕೆ ಸಮಾನವಾದ ದಂಡ ವಿಧಿಸಬಹುದು. ಉದಾಹರಣೆಗೆ ನೀವು ಒಬ್ಬರಿಂದ 5 ಲಕ್ಷ ನಗದು ಸ್ವೀಕರಿಸಿದರೆ 5 ಲಕ್ಷ ದಂಡ ವಿಧಿಸಬಹುದು. ಒಂದೇ ಘಟನೆಗೆ ಸಂಬಂಧಿಸಿದ ಬಹು ವಹಿವಾಟುಗಳಾದರೂ ಒಟ್ಟು ಮೊತ್ತ 2 ಲಕ್ಷ ಮೀರಿದರೆ ಈ ನಿಯಮ ಅನ್ವಯವಾಗುತ್ತದೆ. ಹೆಚ್ಚುವರಿ ಮಾಹಿತಿ: ಈ ನಿಯಮವು ವ್ಯಾಪಾರ ವಹಿವಾಟು, ಆಸ್ತಿ ಖರೀದಿ ಅಥವಾ ದೊಡ್ಡ ಉಡುಗೊರೆಗಳಿಗೂ ಅನ್ವಯವಾಗುತ್ತದೆ. ಆದ್ದರಿಂದ ದೊಡ್ಡ ಮೊತ್ತದ ವಹಿವಾಟಿಗೆ ಡಿಜಿಟಲ್ ವಿಧಾನಗಳಾದ UPI, RTGS, NEFT ಅಥವಾ ಚೆಕ್ ಬಳಸುವುದು ಸುರಕ್ಷಿತ. ಸೆಕ್ಷನ್ 269 SS ಮತ್ತು 269 T ಎರವಲು ಮತ್ತು ಮರುಪಾವತಿ. 20,000ಕ್ಕಿಂತ ಹೆಚ್ಚಿನ ಮೊತ್ತವನ್ನು ನಗದಿನಲ್ಲಿ ಎರವಲಾಗಿ ತೆಗೆದುಕೊಂಡರೆ ಅಥವಾ ಮರುಪಾವತಿಸಿದರೆ ಸೆಕ್ಷನ್ 269 SS ಮತ್ತು 269 T ಅಡಿಯಲ್ಲಿ ದಂಡ ವಿಧಿಸಲಾಗುತ್ತದೆ. ದಂಡವು ಆ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಉದಾಹರಣೆಗೆ 50,000 ನಗದು ಎರವಲು ತೆಗೆದರೆ 50,000 ದಂಡ ಬೀಳಬಹುದು. ಹೆಚ್ಚುವರಿ ಮಾಹಿತಿ: ಈ ನಿಯಮವು ವೈಯಕ್ತಿಕ ಸಾಲ, ವ್ಯಾಪಾರ ಸಾಲ ಅಥವಾ ಕುಟುಂಬದೊಂದಿಗೆ ತೆಗೆದುಕೊಂಡ ಸಾಲಕ್ಕೂ ಅನ್ವಯವಾಗುತ್ತದೆ. ಆದ್ದರಿಂದ ಸಾಲ ವಹಿವಾಟಿಗೆ ಬ್ಯಾಂಕ್ ವರ್ಗಾವಣೆಯನ್ನೇ ಬಳಸಿ. ಸೆಕ್ಷನ್ 68 ಆದಾಯದ ಮೂಲವಿಲ್ಲದ ಠೇವಣಿ. ನೀವು ಠೇವಣಿ ಇಟ್ಟ ಹಣದ ಮೂಲವನ್ನು ಸಾಬೀತುಪಡಿಸಲಾಗದಿದ್ದರೆ ಸೆಕ್ಷನ್ 68 ಅಡಿಯಲ್ಲಿ ಆದಾಯ ತೆರಿಗೆ ಇಲಾಖೆ ಅದನ್ನು ಪರಿಶೀಲಿಸದೆ ಆದಾಯ ಎಂದು ಪರಿಗಣಿಸಬಹುದು. ಇದರ ಮೇಲೆ 60% ತೆರಿಗೆ, 25% ಸರ್ಚಾರ್ಜ್, 4% ಸೆಸ್, ಒಟ್ಟಾರೆ ಸುಮಾರು 78% ತೆರಿಗೆ ವಿಧಿಸಬಹುದು. ಉದಾಹರಣೆಗೆ 20 ಲಕ್ಷ ಠೇವಣಿಯ ಮೂಲವನ್ನು ತೋರಿಸಲಾಗದಿದ್ದರೆ ಸುಮಾರು 15.6 ಲಕ್ಷ ತೆರಿಗೆಯಾಗಿ ಕಟ್ಟಬೇಕಾಗಬಹುದು. ಹೆಚ್ಚುವರಿ ಮಾಹಿತಿ: ಉಡುಗೊರೆಯಾಗಿ ಸ್ವೀಕರಿಸಿದ ಹಣಕ್ಕೆ ಸಂಬಂಧಿಸಿದ ದಾಖಲೆಗಳು ಅಗತ್ಯ. ಇಲ್ಲದಿದ್ದರೆ ಉಡುಗೊರೆಯು ತೆರಿಗೆಗೆ ಒಳಪಡಬಹುದು. ಬಡ್ಡಿ ಆದಾಯದ ಮೇಲಿನ TDS. ಉಳಿತಾಯ ಖಾತೆಯಿಂದ ಗಳಿಸಿದ ಬಡ್ಡಿ ಆದಾಯದ ಮೇಲೆ ತೆರಿಗೆ ನಿಯಮಗಳು ಅನ್ವಯವಾಗುತ್ತವೆ. ಸಾಮಾನ್ಯ ವ್ಯಕ್ತಿಗಳಿಗೆ 10,000ವರೆಗಿನ ಬಡ್ಡಿ ಆದಾಯಕ್ಕೆ ತೆರಿಗೆ ವಿನಾಯಿತಿ. ಹಿರಿಯ ನಾಗರಿಕರಿಗೆ 50% ವರೆಗಿನ 50,000 ರೂಪಾಯಿವರೆಗಿನ ಬಡ್ಡಿ ಆದಾಯಕ್ಕೆ ವಿನಾಯಿತಿ. 50,000ಕ್ಕಿಂತ ಹೆಚ್ಚಿನ ಬಡ್ಡಿ ಆದಾಯಕ್ಕೆ 10% TDS ಕಡಿತಗೊಳ್ಳಬಹುದು. ಹೆಚ್ಚುವರಿ ಮಾಹಿತಿ: ಫಾರ್ಮ್ 15G ಅಥವಾ 15H ಸಲ್ಲಿಸಿದರೆ ತೆರಿಗೆ ಕಡಿತವನ್ನು ತಪ್ಪಿಸಬಹುದು. ಆದರೆ ನಿಮ್ಮ ಒಟ್ಟು ಆದಾಯ ತೆರಿಗೆ ಮಿತಿಯೊಳಗಿರಬೇಕು. ನಿಮ್ಮನ್ನು ಸುರಕ್ಷಿತವಾಗಿರಿಸಲು ಸಲಹೆಗಳು: ದಾಖಲೆಗಳನ್ನಿರಿಸಿಕೊಳ್ಳಿ. ಠೇವಣಿಯ ಮೂಲಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸಂಗ್ರಹಿಸಿಡಿ. ಡಿಜಿಟಲ್ ವಹಿವಾಟು: 50,000ಕ್ಕಿಂತ ಹೆಚ್ಚಿನ ವಹಿವಾಟಿಗೆ ಚೆಕ್, UPI ಅಥವಾ ಆನ್ಲೈನ್ ವರ್ಗಾವಣೆ ಬಳಸಿ. ಪ್ಯಾನ್ ಕಾರ್ಡ್: ದೊಡ್ಡ ಠೇವಣಿಗಳಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಒದಗಿಸಿ. ITR ಸಲ್ಲಿಕೆ: ಪ್ರತಿ ವರ್ಷ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿ. ಇದು ತೆರಿಗೆ ಇಲಾಖೆಯಿಂದ ಬರುವ ನೋಟಿಸ್ಗಳನ್ನು ಕಡಿಮೆ ಮಾಡುತ್ತದೆ. ತಜ್ಞರ ಸಲಹೆ: ದೊಡ್ಡ ವಹಿವಾಟುಗಳಿಗೆ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ತೆರಿಗೆ ಸಲಹೆಗಾರರನ್ನು ಸಂಪರ್ಕಿಸಿ. 2025ರ ಕೇಂದ್ರ ಬಜೆಟ್ನ ಹೊಸ ಬದಲಾವಣೆಗಳು. 2025ರ ಕೇಂದ್ರ ಬಜೆಟ್ನಲ್ಲಿ TDS ನಿಯಮಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಘೋಷಿಸಲಾಗಿದೆ. ಹಿರಿಯ ನಾಗರಿಕರಿಗೆ ಸ್ಥಿರ ಠೇವಣಿ ಮತ್ತು ಉಳಿತಾಯ ಖಾತೆಯಿಂದ 1 ಲಕ್ಷಕ್ಕಿಂತ ಕಡಿಮೆ ಬಡ್ಡಿ ಆದಾಯಕ್ಕೆ TDS ಕಡಿತವಿಲ್ಲ.
ಸಾಮಾನ್ಯ ವ್ಯಕ್ತಿಗಳಿಗೆ ಉಳಿತಾಯ ಖಾತೆ ಮತ್ತು ಎಫ್ಡಿ ಬಡ್ಡಿಗೆ TDS ಮಿತಿಯನ್ನು 40,000ದಿಂದ 50,000 ರೂಪಾಯಿಗೆ ಏರಿಸಲಾಗಿದೆ. ಗೇಮಿಂಗ್ ಮತ್ತು ಕಮಿಷನ್. ಆನ್ಲೈನ್ ಗೇಮಿಂಗ್ ಲಾಭ ಮತ್ತು ವಿಮಾ ಕಮಿಷನ್ಗಳಿಗೆ TDS ನಿಯಮಗಳನ್ನು ಸರಳಗೊಳಿಸಲಾಗಿದೆ. 2025ರ ಆದಾಯ ತೆರಿಗೆ ಕಾಯ್ದೆಯಡಿ ಉಳಿತಾಯ ಖಾತೆಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಠೇವಣಿ, 1 ಕೋಟಿಗಿಂತ ಹೆಚ್ಚಿನ ಹಿಂಪಡೆಯುವಿಕೆ ಮತ್ತು 2 ಲಕ್ಷಕ್ಕಿಂತ ಹೆಚ್ಚಿನ ನಗದು ವಹಿವಾಟುಗಳು ಆದಾಯ ತೆರಿಗೆ ಇಲಾಖೆಯ ಗಮನಕ್ಕೆ ಬರುತ್ತವೆ. ಈ ವಹಿವಾಟುಗಳಿಗೆ TDS ದಂಡ ಅಥವಾ ತೆರಿಗೆಯನ್ನು ವಿಧಿಸಬಹುದು, ವಿಶೇಷವಾಗಿ ಹಣದ ಮೂಲವನ್ನು ಸಾಬೀತುಪಡಿಸಲಾಗದಿದ್ದರೆ. ಆದ್ದರಿಂದ ಡಿಜಿಟಲ್ ವಹಿವಾಟುಗಳನ್ನು ಆದ್ಯತೆ ನೀಡಿ. ದಾಖಲೆಗಳನ್ನು ಸಂಗ್ರಹಿಸಿ ಮತ್ತು ನಿಯಮಿತ ITR ಸಲ್ಲಿಸುವ ಮೂಲಕ ಸುರಕ್ಷಿತವಾಗಿರಿ.